ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ವೀಕ್ಷಕರೇ, ಬಹಳ ವಿಶೇಷವಾಗಿ ಈ ಶಿವನ ಕ್ಷೇತ್ರಗಳು, ಶಿವನ ಕ್ಷೇತ್ರ ಅಂದಾಕ್ಷಣ ನಾವು ಜ್ಯೋತಿರ್ಲಿಂಗಗಳ ಬಗ್ಗೆ ಬಹಳ ವಿಶೇಷವಾಗಿ ಕಾಣ್ತೀವಿ. ಅದರ ಜೊತೆಗೆ ಹಲವಾರು ಶಿವನ ಕ್ಷೇತ್ರಗಳು ಬಹಳ ಅದ್ಭುತವಾಗಿದೆ. ಆ ಒಂದು ಶಿವನ ಕ್ಷೇತ್ರದಲ್ಲಿ ಯಾರು ಅದರ ಒಂದು ದರ್ಶನವನ್ನು ಮಾಡ್ತಾರೆ, ಯಾರು ಶಿವನ ಕ್ಷೇತ್ರಕ್ಕೆ ಹೋಗಿ ಒಂದಷ್ಟು ಸೇವೆಗಳನ್ನ ಸಲ್ಲಿಸ್ತಾರೆ, ಅಥವಾ ಈಗೆಲ್ಲ ಏನಾಗಿದೆ ಅಂದರೆ ಆನ್ಲೈನ್ ಮುಖಾಂತರ ಶಿವನ ಒಂದು ವಿಶೇಷವಾಗಿರ್ತಕ್ಕಂಥ ಸೇವೆಗಳನ್ನ ಮಾಡಿಸೋದು ಈಗ ಬಹಳ ದೂರ ಇರುತ್ತೆ, ನಮಗೆ ಅನುಕೂಲ ಇರೋದಿಲ್ಲ. ಇಂತಹ ವಿಚಾರದಲ್ಲಿ ವಿಶೇಷವಾಗಿ ಆನ್ಲೈನ್ ಮುಖಾಂತರ ಮಾಡಿಸುವಂಥ ಸೇವೆ, ಅದು ಏನು ಅಂದರೆ ಸ್ವಲ್ಪ ಒಳ್ಳೆಯ ಒಂದು ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಮಾಡುವಂತಹ ಒಂದು ಸೇವೆ ಇರುತ್ತಲ್ಲ, ಅದು ಬಹಳ ಒಂದು ಶ್ರೇಷ್ಠವಾಗಿರುತ್ತೆ, ಅದ್ಭುತವಾಗಿರುತ್ತೆ. ಅಂತಹ ಒಂದು ಶಿವನ ಕ್ಷೇತ್ರದಲ್ಲಿ ಮಾಡುವಂತಹ ಸೇವೆ ಮತ್ತು ಅದರ ವಿಚಾರವಾಗಿ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ನೋಡಿ, ವಿಶೇಷವಾಗಿ ಈ ಜೂನ್ ತಿಂಗಳಲ್ಲಿ ಕೇದಾರನಾಥ ಕ್ಷೇತ್ರ, ಶಿವನ ಒಂದು ಸಾನ್ನಿಧ್ಯ ಇರುವಂಥ ಕ್ಷೇತ್ರ, ಶಿವನು ವಾಸವಾಗಿರ್ತಕ್ಕಂಥ ಕ್ಷೇತ್ರ, ಆದಿಶಂಕರಾಚಾರ್ಯರ ವಿಶೇಷ ಒಂದು ಪಾದಸ್ಪರ್ಶವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಕೇದಾರನಾಥ ಕ್ಷೇತ್ರ. ಇಲ್ಲಿ ದೇವಾನುದೇವತೆಗಳ ಸಂಚಾರ ಹಾಗೂ ಆ ಶಿವನ ಒಂದು ಅನುಗ್ರಹವನ್ನು ಪಡೆಯಲಿಕ್ಕೆ ಯಾವಾಗಲೂ ಕೂಡ ಋಷಿಮುನಿಗಳು ಸೂಕ್ಷ್ಮ ರೂಪರಾಗಿ ಬರ್ತಾರೆ. ಆ ಒಂದು ದೇವಾಲಯ ಏನಿದೆ ಅದರ ಹಿಂಭಾಗದಲ್ಲಿ ಇರ್ತಕ್ಕಂಥ ಪವಿತ್ರವಾದ ಆಗಿರ್ತಕ್ಕಂಥ ಒಂದು ತೀರ್ಥ, ಕಲ್ಯಾಣಿ ತೀರ್ಥ ಇದೆ. ಆ ತೀರ್ಥ ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥದ್ದು, ಸಕಲ ರೋಗಗಳನ್ನು ನಿವಾರಣೆ ಮಾಡುವಂಥ ಒಂದು ಶಕ್ತಿ ಇರುವಂಥದ್ದು. ಇಂತಹ ಅದ್ಭುತ ಕ್ಷೇತ್ರದಲ್ಲಿ ವಿಶೇಷವಾಗಿ ಹೋಗಿ, ಇಂತಹ ಅದ್ಭುತ ಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ ಮನೆಯಲ್ಲೇ ಕೂತ್ಕೊಂಡು ಒಂದು ದರ್ಶನ ಮಾಡುವಂಥದ್ದು, ನಮ್ಮ ಹೆಸರಲ್ಲಿ ಒಂದು ಪೂಜೆ ಮಾಡುವಂಥದ್ದು ಮತ್ತು ನಮ್ಮ ಒಂದು ಕೋರಿಕೆಗಳನ್ನ ಆ ಭಗವಂತನಲ್ಲಿ ಸಲ್ಲಿಸ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಆತ್ಮೀಯರಾದ ನಾಗರಾಜ್ ಭಟ್ರವರು ಒಂದು ವಿಶೇಷವಾಗಿ ಆ ಕೇದಾರನಾಥ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಆ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಅದಕ್ಕೆ ಒಂದೊಂದು ಸೇವೆಗಳನ್ನ ಕೊಟ್ಟು ಅವರ ಈ ಒಂದು ಮಹತ್ ಕಾರ್ಯಗಳಿಗೆ ನಾವೆಲ್ಲರೂ ಭಾಗಿಯಾಗೋಣ. ನಾನು ಕೂಡ ಅವರಲ್ಲಿ ವಿಶೇಷವಾಗಿರ್ತಕ್ಕಂಥ ಸೇವೆ ಮಾಡಿಸುವಂಥ ಒಂದು ಉದ್ದೇಶದಿಂದ ನಮ್ಮ ಒಂದು ಕುಟುಂಬ ಮತ್ತು ಭಕ್ತಾದಿಗಳ ಪರವಾಗಿ ಒಂದಷ್ಟು ಸೇವೆಗಳ ವಿವರವನ್ನು ನಾನು ಅವರಿಗೆ ಕೊಟ್ಟಿದ್ದೀನಿ. ಅವರು ಕೂಡ ಈ ಒಂದು ವಿಶೇಷವಾಗಿರ್ತಕ್ಕಂಥ ಪೂಜಾ ಕಾರ್ಯಕ್ರಮಗಳನ್ನ ಮಾಡಿ ನಮಗೆ ಪ್ರಸಾದವನ್ನು ತಂದುಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನೀವೆಲ್ಲರಿಗೂ ಕೂಡ ಈ ಒಂದು ಮೀಡಿಯಾ ಮುಖಾಂತರ ಕೇಳೋದೇನು ಅಂದರೆ, ನೀವೆಲ್ಲರೂ ಕೂಡ ಈ ಒಂದು ಮಹತ್ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ಕೆ ಭಾಗವಹಿಸಿ ನಿಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಕನ್ನಡ ಆಸ್ಟ್ರೋ ಮೀಡಿಯಾ ಚಾನಲ್ನ ನಿರಂತರವಾಗಿ ವೀಕ್ಷಿಸ್ತಾ ಇರಿ. ನಮಸ್ಕಾರ.